ಹಾಯ್, ಎಲ್ಲರೂ ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಎಲ್ಲರೂ ಸೂಪರಾಗಿ ಓದ್ತಿದ್ದೀರಾ ಅನ್ಕೊತೀನಿ. ಏನಾದರೂ ಪ್ರಾಬ್ಲಮ್ ಆಗ್ತಿದ್ರೆ ಅಥವಾ ಕಷ್ಟ ಆಗ್ತಿದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ನೀವು ನನಗೆ ಮೆಸೇಜ್ ಮಾಡ್ಬೋದು ಅಥವಾ ಕಮೆಂಟ್ ಮಾಡ್ಬೋದು. ಐ ವಿಲ್ ರಿಪ್ಲೈ, ಐ ವಿಲ್ ಆನ್ಸರ್, ಡೋಂಟ್ ವರಿ. ಸೊ ಇವಾಗ ನೆಕ್ಸ್ಟ್ ವೀಡಿಯೋಗೆ ಹೋಗೋಣ. ಈ ವಿಡಿಯೋದಲ್ಲಿ ನನಗೆ ತುಂಬ ಕ್ವಶನ್ ಬಂದಿರೋದೇನು ಅಂದರೆ, ನನ್ನ ಹತ್ರ ಟೈಮ್ ಇಲ್ಲ ಮ್ಯಾಮ್, ನನಗೆ ತುಂಬ ಕಮ್ಮಿ ಟೈಮ್ ಇದೆ, ಈ ಟೈಮಲ್ಲಿ ನಾನು ಮುಗಿಸ್ಬೋದಾ, ನಾನೊಂದು 3 ಮಂತ್ಸಲ್ಲಿ ಮುಗಿಸ್ಬೋದಾ ಅಥವಾ 2 ಮಂತ್ಸಲ್ಲಿ ಮುಗಿಸ್ಬೋದಾ, ಎಕ್ಸಾಮ್ ಪಾಸ್ ಆಗ್ಬೋದಾ ಅಂತ ತುಂಬ ಜನ ಕೇಳಿದ್ದೀರಾ. ಇದಕ್ಕೆ ನಾನು ಆನ್ಸರ್ ಹೇಳ್ತೀನಿ, ಓಕೆನಾ? ಸೊ ಪೀರಿಯಡ್ ಅನ್ನೋದಿದೆ ಅಲ್ಲ, ನಾನು 1 ಮಂತ್ 2 ಮಂತ್ 3 ಮಂತ್ ಇದು ಆ್ಯಕ್ಚುಲಿ ಹೀಗೆ ವರ್ಕ್ ಆಗಲ್ಲ, ಓಕೆನಾ? ಒಂದು ವೇಳೆ ನಿಮ್ಮ ಹತ್ರ 3 ಮಂತ್ ಇದೆ, ನಾನು 3 ಮಂತಲ್ಲಿ ಮುಗಿಸ್ಕೊಬೇಕು ಅಂತಿದ್ರೆ ಅದು ಅಷ್ಟು ಬೇಗ ಆಗಲ್ಲ, ಓಕೆನಾ? ಬಟ್ ನಾವೊಂದು ಸಜೆಷನ್ ಏನು ಕೊಡ್ತೀನಿ ಅಂದರೆ, ನೀವು ಟೈಮ್ ಪೀರಿಯಡನ್ನು ಯೋಚನೆ ಮಾಡೋದಕ್ಕಿಂತ ಮುಂಚೆ ಜಸ್ಟ್ ಫಸ್ಟ್ ಓದೋದಕ್ಕೆ ಸ್ಟಾರ್ಟ್ ಮಾಡಿ, ಓಕೆನಾ? ಸ್ವಲ್ಪ ಟೈಮ್ ಹಿಡಿಯುತ್ತೆ, ಸ್ವಲ್ಪ ಸ್ಲೋ ಆಗುತ್ತೆ, ಇಟ್ಸ್ ಓಕೆ. ಫಸ್ಟು ಬೇಸಿಕ್ಸ್ನ ಕವರ್ ಮಾಡ್ಕೊಳ್ಳಿ, ಬೇಸಿಕ್ಸ್ನ ಕಂಪ್ಲೀಟಾಗಿ ಓದಿ. ಬೇಸಿಕ್ಸ್ ಒಂದು ನಿಮ್ಮದು ಸ್ಟ್ರಾಂಗ್ ಆಯಿತು ಅಂದರೆ ಇನ್ನು ಉಳಿದಿದ್ದೆಲ್ಲ ಆಟೋಮೆಟಿಕ್ಕಾಗಿ ಹೋಗುತ್ತೆ. ಇನ್ನೊಂದೇನು ಅಂದರೆ, ಈ ಎಕ್ಸಾಮಲ್ಲಿ ನೀವು ಎಷ್ಟು ಓದಿದ್ರೂ ನಿಮ್ಮ ಸಿಲಬಸ್ ಮುಗಿಯಲ್ಲ, ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಮುಗಿಯಲ್ಲ, ನೀವು ಎಷ್ಟು ಓದಿದ್ರು ಅಟ್ ಲಾಸ್ಟ್ ಓಕೆ ನಾನು ಅದು ಓದಿಲ್ಲ, ಇದು ಪೆಂಡಿಂಗ್ ಇದೆ, ಇದು ಬಂದೇ ಬರುತ್ತೆ. ಅದನ್ನು ಮೈಂಡಿಂದ ತೆಗ್ದಾಕಿ ಸಿಂಪಲಾಗಿ ಹೇಳ್ತೀನಿ, ಜಸ್ಟ್ ಸ್ಟಾರ್ಟ್ ಮಾಡಿ. ಫಸ್ಟು ಸ್ಟಾರ್ಟ್ ಮಾಡಿ, ನೀವು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಎಷ್ಟು ಮಂತ್ ಬೇಕಾಗುತ್ತೆ, ಇಷ್ಟು ಮಂತಲ್ಲಿ ಮುಗಿಸ್ಬೋದಾ? ಅದು ಇಲ್ಲ. ಆ್ಯಕ್ಚುಲಿ ನೀವು ಎಷ್ಟೋ ಜನ ಸ್ಟೂಡೆಂಟ್ಸ್ಗಳು ಇವತ್ತಿಗೂ ವರ್ಷಗಳ ಕಟ್ಲೆ ಕುತ್ಕೊಂಡು ಓದ್ತಿದ್ದಾರೆ, ಅವ್ರ ಕೈಲಿ ಆಗ್ತಿಲ್ಲ, ಸಿಲಬಸ್ ಮುಗ್ಸೋಕ್ಕಾಗ್ತಿಲ್ಲ. ಬಟ್ ನಾನು ಏನು ಹೇಳ್ತೀನಿ ಅಂದರೆ, ಜಸ್ಟ್ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ. ಇವಾಗ ನಾವು 90 ಡೇಸ್ ಮಿಷನ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಲ್ವಾ, ಈ ಪ್ಲ್ಯಾನ್ ಪ್ರಕಾರ ಓದಿ, ಓಕೆನಾ? ಇವಾಗ ಆ್ಯಕ್ಚುಲಿ ನಾವೆಲ್ಲೂ ಮಿಸ್ ಮಾಡಿಲ್ಲ, ನಾವು ಆ ಫ್ಲೋ ಅಲ್ಲೇ ಹೋಗ್ತಾ ಇದ್ದೀವಿ, ಕರೆಕ್ಟ್ ಅಲ್ವಾ? ಸಬ್ಜೆಕ್ಟ್ ವೈಸ್ ಓದ್ತಾ ಇದ್ದೀವಿ, ಕರೆಂಟ್ ಅಫೇರ್ಸ್ ಪ್ಲ್ಯಾನ್ ಮಾಡ್ತಿದ್ದೀವಿ, ಟೆಸ್ಟ್ ಸೀರೀಸ್ ರಿಲೀಸ್ ಮಾಡ್ತಿದ್ದೀವಿ. ಸೊ ಎಲ್ಲನೂ ಫ್ಲೋ ಆಗೇ ಹೋಗ್ತಿದೆ, ಎಲ್ಲೂ ಮಿಸ್ ಆಗಿಲ್ಲ. ಸೊ ದಟ್ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈ 90 ಡೇಸ್ ಅಂದರೆ 3 ಮಂತ್ಸಲ್ಲಿ ನೀವು ಆಲ್ಮೋಸ್ಟ್ ನಿಮ್ಮ ಬೇಸಿಕ್ಸ್ನ ಕವರ್ ಮಾಡಿಬಿಟ್ಟಿರ್ತೀರ. ಒಂದು ವೇಳೆ ನೀವು ಫ್ರೆಶಾಗಿ ಸ್ಟಾರ್ಟ್ ಮಾಡ್ತಿದ್ರೆ, ಇಲ್ಲ ನೀವು ಆಲ್ರೆಡಿ ನೀವು ಪ್ರಿಪೇರ್ ಆಗಿದ್ದೀರಾ, ನಾನು ಜಸ್ಟ್ ಇದಕ್ಕೆ ಇದು ಮಾಡ್ಕೊಂಡು ಫಾಲೋ ಮಾಡ್ಕೊಂಡು ಹೋಗ್ತಿದ್ದೀನಿ ಅಂದರೆ ನಿಮಗೆ ಒಂದು ಅಡಿಷ್ನಲ್ ಬೆನಿಫಿಟ್ ಅಷ್ಟೇ. ಇದರಿಂದ ಅಡಿಷ್ನಲ್ ಆಗಿ ನಿಮ್ಗೆ ಇನ್ನೊಂದು ಸ್ವಲ್ಪ ಪ್ರಿಪ್ರೇಷನ್ ಆಗುತ್ತೆ. ಇಲ್ಲ ನಾನು ಕಂಪ್ಲೀಟ್ಲಿ ಎಂಟೈರಾಗಿ ಫಸ್ಟಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ ಈ 3 ಮಂತ್ಸ್ ಏನು ಚಾರ್ಟ್ ಇದೆ ಅಲ್ವಾ, ಇದನ್ನು ಕರೆಕ್ಟಾಗಿ ಕುತ್ಕೊಂಡು ಓದಿದ್ರೆ ನಿಮ್ಮದು ಕಂಪ್ಲೀಟ್ ಎಲ್ಲನೂ ಓದಿರಲ್ಲ, ಬಟ್ ನಿಮ್ಮದು ಬೇಸಿಕ್ಸ್ ಮುಗ್ದಿರುತ್ತೆ. ನಾವು ಫೇಕ್ ಪ್ರಾಮಿಸ್ ಮಾಡೋಕ್ಕಂತೂ ಆಗಲ್ಲ, ಅದು ಸತ್ಯನೇ. ಇವಾಗ ನಾನು ಡೈಲಿ ಒಂದು 5 ಸಬ್ ಟಾಪಿಕ್ಸ್ ಕೊಟ್ಟಿದ ತಕ್ಷಣ ನಿಮ್ಮದು ಕಂಪ್ಲೀಟ್ ಎಂಟೈರ್ ಸಿಲಬಸ್ ಮುಗಿಯುತ್ತೆ ಅಂದರೆ ಆ್ಯಕ್ಚುಲಿ ನಾನು ನಿಮ್ಮನ್ನು ಫೂಲ್ ಮಾಡ್ತಿದ್ದೀನಿ ಅಂತ ಅರ್ಥ. ಇಲ್ಲ ನಾನು ಮುಗಿಸ್ಬಿಡ್ತೀನಿ 90 ಡೇಸಲ್ಲಿ ಆಗಿಬಿಡುತ್ತೆ ಅಂದರೆ ಆ್ಯಕ್ಚುಲಿ ನೀವು ಫೂಲ್ ಆಗ್ತಿದ್ದೀರಾ ಅಂತ. ಯಾಕಂದರೆ 90 ಡೇಸಲ್ಲಿ ಆಗಲ್ಲ, ಬಟ್ 90 ಡೇಸಲ್ಲಿ ನಾವು ಹೋಲಾಗಿ ಒಂದು ಬೇಸಿಕ್ನ ಕವರ್ ಮಾಡ್ಕೊಬೋದು. ಫಸ್ಟ್ ಅದನ್ನು ಇದು ಮಾಡ್ಕೊಳ್ಳಿ, ಸೊ ದಟ್ 90 ಡೇಸಲ್ಲಿ ನಮ್ಮದು ಬೇಸಿಕ್ ಸ್ಟ್ರಾಂಗ್ ಆಗುತ್ತೆ, ಓಕೆನಾ? ಈ 90 ಡೇಸ್ ಆದಮೇಲೆ ನಾನು ಏನು ಹೇಳಿದೆ, ಈ ಸಬ್ ಟಾಪಿಕ್ಸ್ ಅಂಡರಲ್ಲಿ ಸಬ್ ಟಾಪಿಕ್ಸ್ಗಳು ಬರುತ್ತೆ. ಕೆಲವೊಂದು ಜಸ್ಟ್ ಒಂದು ಸಿಂಪಲ್ ನಾನು ಆಲ್ರೆಡಿ ಹೇಳಿದ್ದೀನಿ, ಜಸ್ಟ್ ಫಂಡಮೆಂಟಲ್ ರೈಟ್ಸ್. ದಿನಕ್ಕೆ ಒಂದೇ ಟಾಪಿಕ್ ಇಟ್ಕೊಳ್ಳೋಣ, ಜಸ್ಟ್ ಫಂಡಮೆಂಟಲ್ ರೈಟ್ಸ್, ಜಸ್ಟ್ ರೀಡ್ಸ್, ಜಸ್ಟ್ ಪ್ರೆಸಿಡೆಂಟ್ ಅಥವಾ ಪ್ರೆಸಿಡೆಂಟ್ ಎಲೆಕ್ಷನ್, ಈ ಥರ ಸ್ಮಾಲ್ ಒಂದೊಂದೇ ಪಾಯಿಂಟ್ ಇಟ್ಕೊಂಡು ಅದರಲ್ಲಿ ಡೆಪ್ತಾಗಿ ಓದೋಣ, ಓಕೆನಾ? ಸೊ ನೆಕ್ಸ್ಟ್ ಪ್ಲ್ಯಾನಲ್ಲಿ ಏನಾಗುತ್ತೆ ಅಂದರೆ, ಈಗ ನೀವೇನು ಒಂದು ಸ್ವಲ್ಪ ಬೇಸಿಕ್ ಕವರ್ ಮಾಡಿರ್ತೀರಲ್ವಾ, ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ಕವರ್ ಮಾಡ್ತೀರಾ, ಇನ್ನೂ ಡೆಪ್ತಾಗಿ ಕವರ್ ಮಾಡ್ತೀರಾ. ಸೊ ದಟ್ ನಿಮ್ಮ ಪ್ರಿಪ್ರೇಷನ್ ಅಷ್ಟೊತ್ತಲ್ಲಿ ಆಲ್ಮೋಸ್ಟ್ 90% ಮುಗ್ದಿರುತ್ತೆ. ಸೊ ಇವಾಗ ಒಂದು 70% ಮುಗಿಸ್ಕೊತೀರಾ ಅಂದ್ಕೊಳ್ಳಿ, ನೆಕ್ಸ್ಟಲ್ಲಿ 90% ಮುಗ್ದೋಗಿರುತ್ತೆ. ಆ 90% ಮುಗಿದ್ಮೇಲೆ ಇನ್ನೂ 10% ಕೆಲವೊಂದು ಟಾಪಿಕ್ಸ್ಗಳನ್ನ ನಾವು ಮಿಸ್ ಮಾಡಿರ್ತೀವಿ, ಅದನ್ನು ಫಾಲೋ ಅಪ್ ಮಾಡಿಕೊಂಡು ಕವರ್ ಮಾಡ್ಕೊಳ್ಳೋಣ. ಸೊ ದಟ್ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಸೊ ಸಿಲಬಸ್ ನಮಗೆ ಇಷ್ಟೇ ಮಂತಲ್ಲಿ ಮುಗಿಯುತ್ತಾ? ಇಲ್ಲ, ಮುಗಿಯೋಕ್ಕೆ ಚಾನ್ಸೇ ಇಲ್ಲ. ಈ ಟೈಮ್ ಪೀರಿಯಡ್ ಅನ್ನೋದು ತುಂಬ ಕನ್ಫ್ಯೂಷನ್ ಇದೆ. ಯಾರಾದರೂ ಹೇಳ್ತಿದ್ದಾರೆ ಇಷ್ಟು ಡೇಯಲ್ಲಿ ಮುಗಿಸ್ಬೋದು, ಇಷ್ಟು ಡೇಯಲ್ಲಿ ಆಗುತ್ತೆ ಅಂದರೆ ಅದು ಸ್ವಲ್ಪ ಕಷ್ಟ, ಸ್ವಲ್ಪ ಅಲ್ಲ ತುಂಬಾ ಕಷ್ಟ. ಇಲ್ಲಾಂದರೆ ಅವ್ರು ನಿಮ್ಮನ್ನು ಫುಲ್ ಮಾಡ್ತಿದ್ದಾರೆ ಅಂತ ಅರ್ಥ. ಜಸ್ಟ್ ಒಂದು ಮೈಂಡಲ್ಲಿ ಇಟ್ಕೊಳ್ಳಿ, ಜಸ್ಟ್ ಸ್ಟಾರ್ಟ್ ಮಾಡಿ ಫಸ್ಟು 3 ಮಂತ್ಸ್ ಪ್ಲ್ಯಾನ್ ಇಟ್ಕೊಳ್ಳಿ. 3 ಮಂತ್ಸ್ಗೆ ಆಟೋಮೆಟಿಕ್ಕಾಗಿ ನಿಮ್ಮ 70% ಮುಗಿಸ್ಬೋದು. ಬಟ್ ಕಂಟಿನ್ಯೂಸ್ ಕನ್ಸಿಸ್ಟೆನ್ಸಿ ಇದ್ದರೆ ಮಾತ್ರ. ಕನ್ಸಿಸ್ಟೆನ್ಸಿ ಇಲ್ಲ ಅಂದರೆ ಮುಗಿಯಲ್ಲ. ಕನ್ಸಿಸ್ಟೆನ್ಸಿ ಇದ್ದರೆ 60 to 70% ನಾವು ಕವರ್ ಮಾಡ್ಬೋದು. ಎಂಟೈರ್ ಸಿಲಬಸ್ನ 60 to 70% ನಾನು 3 ಮಂತ್ಸಲ್ಲಿ ನಾವು ಕ್ಲಿಯರ್ ಮಾಡ್ಕೊಬೋದು. ಬಟ್ ಇದಾದಮೇಲೆ ಏನು ಮಾಡಿ ಅಂದರೆ, ನೆಕ್ಸ್ಟ್ ಪ್ಲ್ಯಾನಲ್ಲಿ ಇನ್ನು ಉಳಿದಿರೋ 30% ಕ್ಲಿಯರ್ ಮಾಡ್ಕೊಳ್ಳಿ. ಸೊ ದಟ್ 6 ಮಂತ್ಸ್ ಪ್ಲ್ಯಾನ್ ಮಾಡ್ಕೊಳ್ಳಿ. 6 ಮಂತ್ಸಿಗೆ ಹೋಲ್ ನಾವು ಸಿಲಬಸ್ನ ಕಂಪ್ಲೀಟ್ ಮಾಡೋಣ. ಬಟ್ ಕಂಪ್ಲೀಟಾಗಿ ಎಲ್ಲ ನಾಲೆಡ್ಜು ನಮ್ಮ ತಲೆಯಲ್ಲಿ ಇರಲ್ಲ. ಮತ್ತೆ ಹೇಳ್ತಿದ್ದೀನಿ, ಯಾರಾದರೂ ಹೇಳ್ತಿದ್ದಾರೆ ಅಂದರೆ ಫುಲ್ ಆಗ್ತೀರಾ? ಇಲ್ಲ, ನಾವು ಕಂಪ್ಲೀಟ್ 6 ಮಂತ್ಸ್ ಕೂತ್ಕೊಂಡು ಕನ್ಸಿಸ್ಟೆನ್ಸ್ ಆಗಿ ಓದಿದ್ರು ಕೂಡ
ಕೆಲವೊಂದು ಟಾಪಿಕ್ಸ್ಗಳನ್ನ ಬಿಟ್ಟಿರ್ತೀವಿ, ಕೆಲವೊಂದು ಟಾಪಿಕ್ಸ್ಗಳು ನಮಗೆ ಗೊತ್ತಿರಲ್ಲ. ಸೊ ಅದನ್ನು ಏನು ಮಾಡೋಣ ಅಂದರೆ ಜಸ್ಟ್ ಇನ್ನು ಉಳಿದಿದ್ದು ಮತ್ತೆ ಫಾಲೋ ಅಪ್ ಮಾಡ್ತೀವಲ್ವ ಎಕ್ಸಾಮಿಗೆ ಓದ್ಕೊಂಡು ಹೋಗುವಾಗ ಅದನ್ನು ಫಾಲೋ ಮಾಡ್ಕೊಂಡು ಓದೋಣ. ಸೊ ದಟ್ ನಿಮ್ಗೆ ಎಂಟೈರ್ ಸಿಲೆಬಸ್ ಕವರ್ ಆಗುತ್ತೆ. ಸೊ ಅಟ್ ದಿ ಎಂಡ್ ಆಫ್ ದಿ ಮ್ಯಾಟರ್ ಬಂದ್ಬಿಟ್ಟು ಏನು ಅಂದರೆ ನಾವು 3 ಮಂತ್ಸಲ್ಲಿ ಕುತ್ಕೊಂಡು ಓದ್ಬೋದಾ ಅಥವಾ 6 ಮಂತ್ಸಲ್ಲಿ ಕುತ್ಕೊಂಡು ಓದ್ಬೋದಾ, 1 ಮಂತಲ್ಲಿ ಕುತ್ಕೊಂಡು ಓದ್ಬೋದಾ, ಇದು ಬಿಟ್ಟು ನಿಮಗೆ, ಓಕೆನಾ. ಯಾಕೆಂದರೆ ನೀವು ಎಷ್ಟು ಕನ್ಸಿಸ್ಟೆನ್ಸಿಯಾಗಿ ಕುತ್ಕೊಂಡು ಓದ್ತಿದ್ದೀರಾ, ಎಷ್ಟು ಎಫರ್ಟ್ ಕೊಡ್ತಿದ್ದೀರಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ವೇಳೆ 3 ಮಂತ್ಸ್ ನೀವು ಕಂಟಿನ್ಯೂಸ್ ಆಗಿ ಸೇಮ್ ಎಫರ್ಟ್ ಪ್ರತಿದಿನ 7 hours 8 hours ಅಥವಾ 9 hours 10 hours ಎನಿಥಿಂಗ್ ಕೊಡ್ತಿದ್ದೀರಾ ಅಂದರೆ, ಪ್ರತಿದಿನ 10 hours ನೀವು ಕೊಡ್ತಿದ್ದೀರಾ ಅಂದರೆ ಅಫ್ಕೋರ್ಸ್ ನೀವು 3 ಮಂತ್ಸಲ್ಲಿ ಒಂದು 80 to 90% ನೀವು ಕವರ್ ಮಾಡಿ ಎಕ್ಸಾಮಿಗೆ ವೆಲ್ ಪ್ರಿಪೇರ್ ಆಗಿರ್ತೀರ. ಇಲ್ಲ ಸ್ವಲ್ಪ ಕಮ್ಮಿ ಕೊಡ್ತಿದ್ದೀರಾ ಅಂದರೆ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಈ ಕ್ವಶನ್ನ ನೀವು ನನಗೆ ಕೇಳೋದಕ್ಕಿಂತ ಮುಂಚೆ ಆ್ಯಕ್ಚುಲಿ ನೀವು ನಿಮಗೆ ಕೇಳ್ಕೊಬೇಕು, 6 ಮಂತ್ಸಲ್ಲಿ ನಾನು ಇದನ್ನು ಕವರ್ ಮಾಡ್ಬೋದಾ. ಯಾಕೆಂದರೆ ನಿಮಗೆ ನಾನು ಸಿಲೆಬಸ್ ಕೊಟ್ಟಿದ್ದೀನಿ, ಕರೆಕ್ಟ್ ಅಲ್ವಾ. ನಿಮಗೆ ನಾನು ಸಿಲೆಬಸ್ ಹೇಳಿದ್ದೀನಿ, ನನ್ನ ಚಾನಲಲ್ಲಿ ನಿಮಗಿದೆ, ಹೋಗಿ ಅಲ್ಲಿ ನೋಡಿ, ಸಿಲೆಬಸ್ ಕಾಪಿನೇ ನಾನು ಹಾಕಿದ್ದೀನಿ. ಸೊ ನಿಮಗೆ ಸಿಲೆಬಸ್ ಕೊಟ್ಟಿದ್ದೀನಿ, ಸಬ್ ಟಾಪಿಕ್ಸ್ಗಳನ್ನ ಕೊಟ್ಟಿದ್ದೀನಿ. ಸೊ ಇನ್ನು ಉಳಿದಿದ್ದು ನೀವೇನು ಮಾಡಬೇಕು ಅಂದರೆ ಆ ಸಬ್ ಟಾಪಿಕ್ಸ್ನ ನಾನು 6 ಮಂತ್ಸಲ್ಲಿ ಪ್ರಿಪೇರ್ ಆಗ್ಬೋದಾ ಅನ್ನೋದು ನೀವು ಯೋಚನೆ ಮಾಡಬೇಕು. ಸೊ ಈ ಕ್ವಶನ್ ನೀವು ನನಗೆ ಕೇಳಿದ್ರೆ ತಪ್ಪಾಗುತ್ತೆ, ಬಟ್ ಸ್ಟಿಲ್ ನಾನು ಕೆಲವರು ಹೊಸದಾಗಿ ಪಾಪ ಪ್ರಿಪೇರ್ ಆಗ್ತಿರೋರಿಗೆ ಗೊತ್ತಾಗಲ್ಲ 6 ಮಂತ್ಸಲ್ಲಿ ಆಗುತ್ತಾ ಇದೆಲ್ಲ ಅನ್ನೋದಿರುತ್ತೆ. ಕನ್ಸಿಸ್ಟೆಂಟಾಗಿ ಕುತ್ಕೊಂಡು ಓದಿದ್ರೆ 6 ಮಂತ್ಸಲ್ಲಿ ಆಗುತ್ತೆ. ಇಲ್ಲ ಎಲ್ಲೋ ಮಧ್ಯದಲ್ಲಿ ಬ್ರೇಕ್ ಆಗ್ತಿದೆ ಮತ್ತೆ ಬರ್ತೀನಿ, ಬ್ರೇಕ್ ಆಗುತ್ತೆ ಮತ್ತೆ ಬರ್ತೀನಿ, ಈ ಥರ ಆಗ್ತಿದೆ ಅಂದರೆ ಸ್ವಲ್ಪ ಲಾಂಗ್ ಟೈಮ್ ಬೇಕಾಗುತ್ತೆ. ಬಟ್ ಇಟ್ಸ್ ಓಕೆ, ಬಟ್ ಎಲ್ಲೂ ಸ್ಟಾಪ್ ಮಾಡಬೇಡಿ, ಓದಿ ಬೇಗ ಮುಗಿಸುತ್ತೆ. ಸೊ ಅಟ್ ಲಾಸ್ಟ್ ನಮ್ಮದು ಪ್ಲಾನ್ ಇರೋದು ಒಂದೇ, ಮಿಷನ್ ಸೆಲೆಕ್ಷನ್ 2026 ಈ 30 ಡೇಸಲ್ಲಿ ನಾವು 70% ಮುಗಿಸೋಣ. ದೆನ್ ನೆಕ್ಸ್ಟು ಪ್ಲ್ಯಾನಲ್ಲಿ ನಾವು ಆಲ್ಮೋಸ್ಟ್ 90 to 95%ಗಾದರೂ ಎಫರ್ಟ್ ಕೊಡೋಣ. ಸೊ ದಟ್ ನಾವು 6 ಮಂತ್ಸಲ್ಲಿ ನಾವು ಹೋಲ್ ಸಿಲೆಬಸ್ ಕವರ್ ಮಾಡಿ 95% ನಾವೆಲ್ಲರೂ ಪ್ರಿಪೇರ್ ಆಗಿರಬೇಕು. ನಾವೆಲ್ಲರೂ ಅಂದರೆ ನಾವು ಎಲ್ಲರೂ, ಓಕೆನಾ. ಸೊ ದಟ್ 95% ನಾವು ಪ್ರಿಪೇರ್ ಆಗಿರಬೇಕು. ಎನಿ ಎಕ್ಸಾಮ್, ಇಟ್ಸ್ ನಾಟ್ ಓನ್ಲಿ VAO, FDA, SDA, CTI, ಎನಿ ಎಕ್ಸಾಮ್, ಎನಿ ಗ್ರೂಪ್ ಸಿ ಎಕ್ಸಾಮ್ ಬರ್ತಿದೆ ಅಂದರೆ ನಾವು ಪ್ರಿಪೇರ್ ಆಗಿರಬೇಕು. ಸೊ ಇನ್ನೊಂದು ಪ್ಲ್ಯಾನ್ ಮಾಡಿದ್ದೀನಿ, ಏನು ಅಂದರೆ ಇವಾಗ ನಾವು ಗ್ರೂಪ್ ಸಿ ಅಲ್ಲಿ ಓದ್ತಿದ್ದೀವಿ, ನೆಕ್ಸ್ಟು ಈಗ ಹೊಸ ನೋಟಿಫಿಕೇಷನ್ ಬರೋ ಚಾನ್ಸಸ್ ಇದೆ. PSI, ESI ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಕೆಲವೊಂದು ನೋಟಿಫಿಕೇಷನ್ ಆಗೋದ್ರಿಂದ ತುಂಬ ಜನ ಸ್ಟೂಡೆಂಟ್ಸ್ಗಳು ಪೊಲೀಸ್ ಡಿಪಾರ್ಟ್ಮೆಂಟ್ಗಳಿರೋದ್ರಿಂದ ಸೊ ಅವರಿಗೋಸ್ಕರ ಒಂದು ಪ್ಲ್ಯಾನ್ ಸ್ಟಾರ್ಟ್ ಮಾಡೋಣ. ಯಾಕೆಂದರೆ ಅವ್ರದ್ದು ಸ್ವಲ್ಪ ಪೇಪರ್ ಡಿಫ್ರೆಂಟ್ ಇರುತ್ತೆ, ಬೇರೆ ಥರ ಇರುತ್ತೆ, ಬಟ್ GK ಮಾತ್ರ ಅವ್ರಿಗೆ ಓವರ್ಲ್ಯಾಪ್ ಆಗುತ್ತೆ. ಸೊ ಅದಕ್ಕೆ ನಾನು ಹೇಳ್ತಿರೋದು, GK ಓವರ್ಲ್ಯಾಪ್ ಎಲ್ಲ ಎಕ್ಸಾಮ್ಗೂ ಓವರ್ಲ್ಯಾಪ್ ಆಗಿರೋದ್ರಿಂದ GKನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಪೇಪರ್ 2 ಓಕೆ ಸ್ಟ್ರಾಂಗ್ ಇರಬೇಕು, ಬಟ್ GK ಬಂದ್ಬಿಟ್ಟು ಎನಿ ಎಕ್ಸಾಮ್ ನೀವು ಬರೀರಿ ಸೇಮ್ ಇದೆ. ಸೊ ದಟ್ ನಾವು ಅದರ ಸ್ಟ್ರಾಂಗ್ ಆಗಬೇಕು. ಸೊ ಇವಾಗ ಅಟ್ ಲಾಸ್ಟ್ ಆಫ್ ದ ಪ್ಲ್ಯಾನ್ ಏನು ಅಂದರೆ 3 ಮಂತ್ಸಲ್ಲಿ ನಾವು 70% ಮುಗಿಸ್ಬೇಕು. ದೆನ್ ನೆಕ್ಸ್ಟು 3 ಮಂತ್ಸಲ್ಲಿ ನಾವು 95% ಮುಗಿಸ್ಬೇಕು, 90 to 95% ಮುಗಿಸ್ಕೊಬೇಕು. ದೆನ್ ಅದಾದಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತಾರೆ ಅಥವಾ ಪ್ರಿಪೇರ್ ಆಗ್ತಿದ್ದಾರೆ ಅವ್ರಿಗೊಂದು ಪ್ಲ್ಯಾನ್ ಮಾಡೋಣ, ಅವರಿಗೂ ಹೆಲ್ಪ್ಫುಲ್ ಆಗಲಿ. ಬರೀ ನಾವು ಮಾತ್ರ ಆದರೆ ಆಗಲ್ಲ. ಸೊ ದಟ್ ಇದು ನಮ್ಮ ಪ್ಲ್ಯಾನ್. ಸೊ ಮತ್ತೆ ಭೇಟಿ ಆಗೋಣ, ಅಲ್ಲಿ ತನಕ ಬಾಯ್, ಲವ್ ಯು ಆಲ್, ಓಕೆನಾ. ಹೊಸ ಪ್ಲ್ಯಾನ್ಗೋಸ್ಕರ ವೆಯ್ಟ್ ಮಾಡ್ತೀರಿ, ನಾನು ಬರ್ತೀನಿ, ಓಕೆನಾ. ಆಲ್ ದ ಬೆಸ್ಟ್, ಬಾಯ್.